ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್. ಇವತ್ತು ನಮ್ಮ ಮನೆಯವರು ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳಿ ಸರಿ ಮೊನ್ನೆ ಟ್ರೈಪಾಡ್ ತರಿಸಿದ್ದಾರೆ. ಥ್ಯಾಂಕ್ಸ್ ರೀ. ಇಟ್ಸ್ ಓಕೆ. ಮೇಡಮ್ಗೆ ಹಾಳು ಮಾಡಬೇಡ. ಇಲ್ಲಿ ತೋರ್ಸೋಣ, ಇಲ್ಲಿ ತೋರ್ಸೋಣ ಹಿಂಗೆ ತೋರ್ಸೋಣ. ಹಾಯ್ ಹೇಳಿ, ಹಾಯ್ ಹೇಳಿ ನೀನು. ಹಾಯ್ ಮಾಡು. ಈ ಒಂದು ಟ್ರೈಪಾಡ್ನ ತರಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ಈ ಥರ ಇದೆ. ಇಲ್ಲಿ ಲೈಟ್ ಕೂಡ ಆನ್ ಆಗುತ್ತೆ. ಚೆನ್ನಾಗಿದೆ. ನೋಡೋಣ ಇದು ಎಷ್ಟು ಮಟ್ಟಿಗೆ ಹೆಲ್ಪ್ ಮಾಡ್ತದೆ ನಾನು ಈ ವಿಡಿಯೋ ಮಾಡೋಕ್ಕೆ ಅಂತ. ನಮಸ್ಕಾರ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ನಾನು ನಿನ್ನೆ ವಿಡಿಯೋ ಶುರು ಮಾಡಿದೆ, ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಇವಾಗ ಬೆಳಗ್ಗೆಯಿಂದ ಶುರು ಮಾಡಿದ್ದೀನಿ. ಇವತ್ತಿನ ಬೆಳಗ್ಗೆ ತಿಂಡಿ ಅವಲಕ್ಕಿ ಮಾಡೋಣ ಅಂಥೇಳಿ. ನಾವು ಹಸಿಮೆಣಸು ಅಂತ ಬಳಸಲ್ಲ ತಿಂಡಿಗೆ, ಯಾವುದಕ್ಕೂ ಆದರೂ ಹಸಿಮೆಣಸು ಎಷ್ಟಾಗಿ ಬಳಸಲ್ಲ. ಒಣಮೆಣಸು ಅಥವಾ ಜೀರಿಗೆ ಮೆಣಸು ಈ ರೀತಿಯಾಗಿ ಒಣಗಿದ್ದು ಇರುತ್ತೋ ಹಸಿದಾದರೂ ಆಯಿತು, ಈ ಥರ ಮೆಣಸನ್ನು ಬಳಸೋದು. ಇಲ್ಲೊಂದು ಗಿಡ ಇದೆ, ಎಷ್ಟೊಂದು ಕಾಯಿ ಬಿಟ್ಟಿದೆ ಇದರಲ್ಲಿ. ಇದನ್ನು ತಗೊಂಡೋಗೋಣ ಅಂತ ಹೇಳಿ ಬಂದೆ. ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ಕೊತಾ ಇರೋದು. ತುಂಬ ಖಾರ ಇರುತ್ತಿದ್ದು, ಒಂದು ಸ್ವಲ್ಪ ಹಾಕಿದರೂ ಸಾಕಾಗುತ್ತೆ. ಈ ರೀತಿಯಾಗಿ ಫ್ರೆಶ್ ಆಗಿರೋದು ತಗೊಂಡೋಗಿ ಬಳಸಿದರೆ ಚೆನ್ನಾಗಿರುತ್ತಲ್ಲ. ನನಗೆ ಎಷ್ಟು ಬೇಕೋ ಅಷ್ಟನ್ನೇ ಕೊಯ್ಕೊಳ್ತೀನಿ. ಮತ್ತೆ ಬೇಕಾದಾಗ ಕೊಯ್ಕೊಂಡ್ರಾಯ್ತು. ಅದು ತಗೊಂಡೋಗಿಟ್ರೆ ಒಣಗೋಗುತ್ತೆ ಮತ್ತು ಕೆಂಪಾಗ್ಬಿಡುತ್ತೆ, ಅಷ್ಟು ಚೆನ್ನಾಗಾಗಲ್ಲ. ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ತಗೊಂಡು ಮಾಡೋದು. ಮನೆ ಹತ್ರನೇ ಇದೆಯಲ್ಲ ಗಿಡ, ಹಾಗಾಗಿ ಈ ರೀತಿಯಾಗಿರೋದು. ಸ್ನೇಹಿತರೆ, ತಿಂಡಿ ಕೂಡ ಆಯಿತು. ಸ್ನಾನ ಕೂಡ ಆಗಿ ಪಾಪುನು ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ. ಅದಾದಮೇಲೆ ನಂದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಆಗಿ ಪೂಜೆ ಮಾಡಿ ಕೂತಿದ್ದೀನಿ. ಅಂದರೆ ನಮ್ಮ ಮೊನ್ನೆ ಮದುವೆಲಿ ಒಂದು ಓಲೆ ಇಟ್ಕೊಂಡಿದ್ನಲ್ಲ, ಮೊನ್ನೆ ಮದುವೆ ಹೋಗೋಕ್ಕೆ. ಆ ಓಲೆ ಚೆನ್ನಾಗಿದೆ ಅಂತ ಒಂದು 2-3 ಜನ ಕೇಳಿದರು ಅಲ್ಲಿ ಮದುವೆ ಮನೇಲೂ. ಹಾಗೆ ನಾನು ಈ ಓಲೆ ಇಟ್ಕೊಂಡಾಗೆಲ್ಲ ಯಾರಾದರೂ ಒಬ್ಬರು ಕೇಳ್ತಾ ಇರ್ತಾರೆ, ಓಲೆ ಚೆನ್ನಾಗಿದೆ ಎಲ್ಲಿ ಮಾಡಿಸಿದ್ದು ಅಂತ. ಹಾಗಾಗಿ ನಿಮಗೂ ಕೂಡ ಓಲೆ ಡಿಸೈನ್ ತೋರಿಸೋಣ ಅಂತ ಹೇಳಿ ಕೂತಿದ್ದೀನಿ. ನಿಮಗೆ ಈ ಓಲೆ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸಿ ಚೆನ್ನಾಗಿತ್ತ ಅಂತ. ಬನ್ನಿ ಓಲೆ ನೋಡ್ಕೊಂಬರೋಣ. ನೋಡಿ, ಈ ಓಲೆನೇ ನಾನು ಮೊನ್ನೆ ಮದುವೆಯಲ್ಲಿ ಇಟ್ಕೊಂಡಿದ್ದು. ಇದು ಕೆಂಪು ಹವಳದ್ದು ಮತ್ತು ಬಂಗಾರದ ಗುಂಡು ಥರ ಬಂದಿದೆ ಸೈಡಲ್ಲೆಲ್ಲ, ನಡುವೆ ಒಂದು ಕೆಂಪು ಹವಳ ಇದೆ. ಈ ಓಲೆ ಒಂದು 5 ಗ್ರಾಮ್ ಇದೆ. ಇದು ಹವಳ ಬಿಟ್ಟು 4.25 ಗ್ರಾಮ್ ಬಂಗಾರ, ಹವಳ ಸೇರಿಸಿದ್ರೆ 5 ಗ್ರಾಮು. ಇದು ನಂದಲ್ಲ, ನಮ್ಮ ಆಂಟಿದು, ನಾನು ಇಟ್ಕೊಂಡಿದ್ದು. ನಾವು ಎಕ್ಸ್ಚೇಂಜ್ ಮಾಡ್ತಾನೆ ಇರ್ತೀವಿ. ನನ್ನ ಓಲೆ ಅವರ ಓಲೆ ನಾನು, ಹಾಗೆ. ಚೆನ್ನಾಗಿದೆ ಓಲೆ ಅಂತ ಹೇಳಿ. ಇದು ಇಲ್ಲೇ ಕೊಪ್ಪದಲ್ಲೇ ಮಾಡಿಸಿದ್ದು ಓಲೆ. ನಿಮಗೆ ಯಾರಿಗಾರು ಇಷ್ಟ ಆದರೆ ಸ್ಕ್ರೀನ್ಶಾಟ್ ಬೇಕಾದ್ರೂ ತಗೋಬೋದು. ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಈ ಓಲೆ ನಾವು ಆರ್ಡ್ರ್ ಕೊಟ್ಟು ಮಾಡಿಸಿದ್ದು. ನೋಡಿ, ಆರ್ಡ್ರ್ ಕೊಟ್ಟು ಮಾಡಿಸಿದ್ರೆ ಸ್ವಲ್ಪ ಪಾಣಿ ಎಲ್ಲ ಚೆನ್ನಾಗಿ ಗಟ್ಟಿಯಾಗಿ ಮಾಡ್ತಾರೆ. ನೀವು ರೆಡಿ ಇರೋ ತಗೊಂಡ್ರೆ ಪಾಣಿ ಎಲ್ಲ ಇಷ್ಟು ಗಟ್ಟಿ ಚೆಂದ ಬರಲ್ಲ, ಅದು ಅಷ್ಟು ಇದಿರಲ್ಲ. ನೀವು ಆದಷ್ಟು ಓಲೆ ಆಗಲಿ ಏನಾದರೂ ಆಗಲಿ ಆರ್ಡ್ರ್ ಕೊಟ್ಟು ಮಾಡಿಸೋದೇ ಒಳ್ಳೆಯದು. ನೋಡ್ಕೊಂಬಂದ್ರಲ್ಲ ಸ್ನೇಹಿತರೆ, ಓಲೆ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ವೀಡಿಯೋಸ್ಗಳು ಹೇಗೆ ಬರ್ತಾ ಇದ್ದಾವೆ ಅಂತ ಹೇಳಿ ಕಮೆಂಟ್ ಮಾಡಿ. ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡಿರಲ್ಲ, ಪ್ಲೀಸ್ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ನೋಡಿರಿ. ಯಾರು ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿರೋರು ಎಲ್ಲರಿಗೂ ಧನ್ಯವಾದಗಳು.
ನನಗೆ ಈ ಯೂಟ್ಯೂಬ್ ಚಾನಲ್ ತುಂಬಾ ಮುಖ್ಯ. ಹೆಚ್ಚು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನೆಕ್ಸ್ಟ್ ಬರೋ ವೀಡಿಯೋಗಳಲ್ಲಿ ರೆಸಿಪೀಸ್ ತೋರಿಸ್ತೀನಿ, ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಪ್ಲೀಸ್ ಸಪೋರ್ಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೇಳಿ ಸಬ್ಸ್ಕ್ರೈಬ್ ಕೂಡ ಮಾಡಿಸಿ. ನೋಡಿ ನನ್ನ ಮಗ ಮಲಗಿದ್ದಾನೆ. ಅವನ್ನ ಹಿಡ್ಕೊಂಡು ವೀಡಿಯೋ ಮಾಡೋದು ಕಷ್ಟ. ಆಟ ಅವ್ನು ಎದ್ದರೆ ಮುಗೀತು. ನನಗೆ ಏನೂ ಮಾಡೋಕ್ಕಾಗಲ್ಲ, ಮನೆ ಕೆಲಸ ಕೂಡ ಮಾಡ್ಕೊಳಕ್ಕಾಗಲ್ಲ. ಅವ್ನು ಮಲಗಿದಾಗೆ ನಮ್ಮ ಮನೆ ಕೆಲಸನೂ ಕೂಡ ಮಾಡ್ಕೋಬೇಕು, ಈ ಕಡೆ ವೀಡಿಯೋ ಕೂಡ ಎಡಿಟಿಂಗು ಎಲ್ಲ ಮಾಡ್ಕೋಬೇಕು. ಪ್ಲೀಸ್ ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಇನ್ಮೇಲೆ ನಾನು ಡೈಲಿ ವ್ಲಾಗ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಏನಂದರೆ ನಾನು ಎಲ್ಲರೂ ಕ್ಯಾಮ್ರಾ ಆನ್ ಮಾಡಿಟ್ರೆ ಸೀದಾ ಹೋಗಿ ಅದನ್ನೇ ತಗೊಳ್ತಾನೆ, ಅವ್ನು ಫೋನ್ನೇ ತಗೊಳ್ಳೋದು. ಹಾಗಾಗಿ ಕಷ್ಟ ಆಗ್ತಾಯಿದೆ. ಇನ್ನು ಅಭ್ಯಾಸ ಆಗ್ತದೆ ಅಂತ ಕಲ್ತೀನಿ. ನೋಡೋಣ. ನೋಡಿ ಅಲ್ಲೆಲ್ಲ ಒಂದು ಆಟ ಸಾಮಾನು ಎಲ್ಲ ತೆಗೆದು ಹಾಕಿರ್ತಾನೆ. ಏನು ಮಾಡೋದು, ಸಣ್ಣ ಮಕ್ಕಳಂದರೆ ಹಾಗೆ ಅಲ್ವಾ. ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ ಸ್ನೇಹಿತರೆ. ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸಿಗೋಣ. ಮಧ್ಯಾಹ್ನ ಊಟಕ್ಕೆ ನಮ್ಮ ಮನೆಯವ್ರು ಕೂಡ ಬಂದರು. ಗಾಡಿ ಲೋಡ್ ಆಗಿತ್ತು, ಕಬ್ಬಣ ಲೋಡು, NR ಪುರ ಕೂಡ ಹೋಗೋದಂತೆ. ಊಟ ಮಾಡಿ ಹೋಗ್ತೀನಿ ಅಂತ ಹೇಳಿ ಬಂದರು. ಅವರಪ್ಪ ಬಂದರು ಅಂತ ನಮ್ಮ ಮಗ ನೋಡಿದ್ರೆ ಎಷ್ಟು ಖುಷಿಯಿಂದ ಓಡಿ ಬರ್ತಾಯಿದ್ದಾನೆ. ಒಂದೆರಡು ದಿನಸಿ ಸಾಮಾನು ಕೂಡ ಬೇಕಾಗಿತ್ತು, ಹಾಗೆ ಹೇಳಿದ್ದೆ ತಗೊಂಬಂದರು. ಅವ್ರಿಗೆ ಹೋಗಿ ಊಟ ಮಾಡಿ ಮತ್ತೆ ಹೊರಡೋರಿದ್ರು. ನಮ್ಮ ಪಾಪು ಗೇಟ್ ತೆಗ್ದ ತಕ್ಷಣನೇ ಹೋಗೋದು ರೋಡಿಗೆ. ಹೋಗ್ತಾ ಇದ್ದಾನೆ. ಅವರಪ್ಪ ವಾಪಸ್ ಕರ್ಕೊಂಬಂದರು. ಸ್ನೇಹಿತರೆ, ಮಧ್ಯಾಹ್ನದ ಊಟ ಕೂಡ ಆಯಿತು. ಅಡುಗೆ ಮನೆ ಎಲ್ಲ ಫುಲ್ ಕ್ಲೀನ್ ಮಾಡಿದ್ದಾಯಿತು. ಗ್ಯಾಸ್ ಕಟ್ಟೆ ಎಲ್ಲನ, ಪಾತ್ರೆ ಕೂಡ ತೊಳೆದಿದ್ದಾಯಿತು. ಇವಾಗ ಈ ಸಿಹಿ ಕುಂಬಳಕಾಯಿಂದ ಒಂದು ಸಿಹಿ ತಿಂಡಿ ಮಾಡೋಣ ಅಂತ ಹೇಳಿ ಅದರಿಂದ ಒಂದು ಸಿಹಿ ತಿಂಡಿ ಮಾಡಬೇಕು. ಇವಾಗ ಕರೆಂಟ್ ಬೇರೆ ಇಲ್ಲ. ನೋಡಿ ಇಲ್ಲಿ ನಮ್ಮ ಪಾಪದ ಆಟ. ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಕೂಡ ಮಾಡಿರಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ. ಹಾಗೆ ಏನು ಸಿಹಿ ತಿಂಡಿ ಮಾಡ್ತೀನಿ ನಾನು ಅಂತ ಹೇಳಿ ಗೆಸ್ ಕೂಡ ಮಾಡಿ, ಕಮೆಂಟ್ ಮಾಡಿ, ಗೆಸ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಾಗೆ ಆ ಸ್ವೀಟ್ ರೆಸಿಪಿ ಕೂಡ ಹಾಕಿರ್ತೀನಿ ನಾನು. ಧನ್ಯವಾದಗಳು.